ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಶಿಲ್ಪಾ ಮೆನನ್. ಇವತ್ತು ನಿಮಗೆ ವಾಮಿಟಿಂಗ್ ಇನ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಪ್ರೆಗ್ನೆನ್ಸಿ ಆಗಿದ ತಕ್ಷಣ ತುಂಬ ಹೆಣ್ಮಕ್ಳಿಗೆ ವಾಮಿಟಿಂಗ್ ಸಿಂಪ್ಟಮ್ಸು ಕಾಮನ್. ಆದರೆ ಅದು ಬೆಳಗ್ಗೆ ಮಾತ್ರ ಒಂದು ಸರಿ 2 ಸರಿ ಆಯಿತು, ಅದಾದಮೇಲೆ ಪೇಷಂಟ್ ನಾರ್ಮಲ್ ಇದ್ದರೆ ಅದು ಒಳ್ಳೆ ಲಕ್ಷಣ ಅಂತ ಹೇಳ್ಬೋದು. ಯಾಕೆಂದರೆ ಈ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಕಾಣಿಸೋದು ಯಾಕೆ ಅಂದರೆ HCBT HCG ಅಂತ ಒಂದು ಹಾರ್ಮೋನು ಮತ್ತು ಈಸ್ಟ್ರೋಜನ್ ಎಲ್ಲ ಜಾಸ್ತಿ ಆದಮೇಲೆ ಹಾರ್ಮೋನ್ ಕಾರಣಕ್ಕೇ ಈ ಥರ ಆಗೋದು. ಸೊ ನಾರ್ಮಲಿ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಆಗಿದ್ರೆ ನಾವು ಅದು ಅವಾಯ್ಡ್ ಮಾಡೋಕ್ಕೆ ಪೇಷಂಟ್ಸಿಗೆ ಒಂದು ಸ್ವಲ್ಪ ಡಾಕ್ಸಿಲಮೈನ್ ಟ್ಯಾಬ್ಲೆಟ್ ಅಂತ ಕೊಡ್ತೀವಿ, ಮತ್ತು ವೈಟಮಿನ್ B6 ಅಂತೆಲ್ಲ ಡಾಕ್ಟರ್ಸ್ ಕೊಡ್ತೀವಿ. ಅದರಲ್ಲೂ ನಾವು ಬೆಳಗ್ಗೆ ಪೇಷಂಟ್ಸಿಗೆ ಎದ್ದ ತಕ್ಷಣ ನೀರು ಎಂಟಿ ಸ್ಟಮಕಲ್ಲಿ ಕುಡಿಬಾರ್ದು, ಸ್ವಲ್ಪ ಮೀಲ್ಸ್ ತೊಗೊಳ್ಳಿ ಅಂತ ಹೇಳ್ತೀವಿ. ಮತ್ತು ಎದ್ದಿದ ತಕ್ಷಣ ಡ್ರೈ ಫ್ರೂಟ್, ಒಂದು ಏನಾದರೂ ಬ್ರೆಡ್ನ ಟೋಸ್ಟ್ ಮಾಡೋದಾಗಲಿ, ಡ್ರೈ ನಟ್ಸ್ನ ಏನಾದರೂ ಫ್ರೈ ಮಾಡಿ ತೊಗೊಳ್ಳೋದಾಗಲಿ, ಈ ಥರ ಏನಾದರೂ ಮಾಡಿದರೆ ಟ್ರಿಗರ್, ಅದು ಫಸ್ಟ್ ವಾಮಿಟಿಂಗ್ ಸ್ಟಾರ್ಟ್ ಆಗೋದನ್ನ ಅವಾಯ್ಡ್ ಮಾಡಬಹುದು ಅಂತ ಹೇಳ್ತೀವಿ. ಬಟ್ ಯಾವಾಗ ಅದು ಪ್ರಾಬ್ಲಮ್ ಅಂತ ಇದ್ದರೆ, ಅಕಸ್ಮಾತ್ ಹೆಣ್ಮಕ್ಳಿಗೆ ಒಂದು ದಿನಕ್ಕೆ 10 ಸರಿ ಆಗೋದು, 8 ಸರಿ ಆಗೋದು, 10 ಮೇಲೆ ಅಂದರೆ ನೀರು ತೀರಾ ಒಳಗಡೆ ಸೇರ್ತಾ ಇಲ್ಲ, ಅದು ಕಾರಣವಾಗಿ ತೂಕ 5% ಲಾಸ್ ಆಗೋದು, ಇಲ್ಲಾಂದರೆ ಇರೋದು ವೆಯ್ಟ್ ಏನಾದರೂ 5% ಲಾಸ್ ಆಫ್ ವೆಯ್ಟ್ ಆಗೋದು, ಮತ್ತು ಏನಾದರೂ ಎಚ್ಚರೆ ತಪ್ಪಿ ಬೀಳೋದು, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಕಾಣಿಸೋದು, ಯೂರಿನ್ ತೀರಾ ಔಟ್ಪುಟ್ ಕಡಿಮೆ, ತೀರಾ ಯೂರಿನ್ ಪಾಸ್ ಮಾಡ್ತಾ ಇಲ್ಲ, ಒಂದು ದಿನಕ್ಕೆ ಒಂದೇ ಸರಿ ಯೂರಿನ್ ಪಾಸ್ ಮಾಡೋದು, ಇಷ್ಟು ಸಿವಿಯರ್ ಆಗಿದ್ದರೆ ನಾವು ಪೇಷಂಟ್ಸಿಗೆ ಅಡ್ಮಿಟ್ ಮಾಡಿ ಫ್ಲೂಯಿಡ್ ಎಲ್ಲ ಹಾಕಿ, ಬೇಕಾಗಿದ್ದರೆ ಥೈಮಿನ್ ಅಂತ ಒಂದು ಇನ್ಫ್ಯೂಷನ್ ಎಲ್ಲ ಹಾಕಿ, ಇಂಜೆಕ್ಷನ್ ಮೂಲಕ ವಾಮಿಟಿಂಗ್ನ ಸ್ಟಾಪ್ ಮಾಡ್ಸೋಕ್ಕೆ ಒಂದು 5 ದಿನ ಕಂಟಿನ್ಯೂಸ್ ಫ್ಲೂಯಿಡ್ಸ್ ಹಾಕಿದ್ರೂ ಪೇಷಂಟಿಗೆ ಈ ಥರ ಟ್ರೀಟ್ಮೆಂಟ್ ಅವಶ್ಯಕತೆ ಬರಬಹುದು. ಸೊ ಇದು ಯಾವ ಕಾರಣ ಅಂದರೆ, ಇದು ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಅಂತ ಇಲ್ಲ, ಕೆಲವೊಮ್ಮೆ ಜೆನೆಟಿಕ್ಸ್ ಇರ್ಬೋದು, ಅವ್ರ ತಾಯಿಗೆ ಈ ಥರ ವಾಮಿಟಿಂಗ್ ಆಯಿತು, ಇಲ್ಲಾಂದರೆ ಅವ್ರಿಗೆ ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲೂ ವಾಮಿಟಿಂಗ್ ಇತ್ತು, ಆ ಥರ ಏನಾದರೂ ಇದ್ರೂ ಈ ಥರ ಹೈಪರೆಮೆಸಿಸ್ ಆಗೋ ಚಾನ್ಸಸ್ ಇದೆ. ಸೊ ಏನಾದರೂ ಈ ಥರ ಸಿಂಪ್ಟಮ್ಸ್ ಇದ್ದರೆ ದಯವಿಟ್ಟು ಮನೇಲಿ ಕುತ್ಕೊಂಡ್ಬಿಟ್ಟು ನಿಮ್ಮ ಗೈನಕಾಲಜಿಸ್ಟಿಗೆ ಭೇಟಿಯಾಗಿ ಅವರು IV ಫ್ಲೂಯಿಡ್ಸ್ ಮುಖಾಂತರ ನಿಮ್ಮದು ಸಿಂಪಲ್ ಕರೆಕ್ಷನ್ ಆಫ್ ಡಿಹೈಡ್ರೇಷನ್ ಮಾಡಿದ್ರೇ ನಿಮ್ಮ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ಬೋದು. ಯಾಕೆಂದರೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಎಲ್ಲ ಆಗಿದ್ರೆ ಅದು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ವರ್ನಿಕೇಸ್ ಎನ್ಕೆಫಲೋಪತಿ ಅಂತೆಲ್ಲ ಹೇಳ್ತೀವಿ, ಆ ಥರ ಬ್ರೈನಿಗೆ ಎಫೆಕ್ಟ್ ಆಗೋದು ಕಂಡೀಷನ್, ತುಂಬ ಡಿಹೈಡ್ರೇಷನ್ ಆಗಿದ್ರೆ ಆಗ್ಬೋದು. ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಪ್ಲೀಸ್ ಡಾಕ್ಟರ್ನ ಭೇಟಿಯಾಗಿ.